ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಒಟ್ಟಾರೆ ಇದು ನಮಗೆ ಒಂದು ಸವಾಲು, ಚಾಲೆಂಜ್ ಇದೆ ನಮ್ಮ ಪೊಲೀಸ್ನವರಿಗೆ ಆಗಲಿ ಮತ್ತು ಬೇರೆ ಬೇರೆ NSG NIA ಅವರಿಗೂ ಕೂಡ. ಇದು ಒಂದು ರೀತಿಯಲ್ಲಿ ಬೆಂಗಳೂರು, ನಾವು ಇತ್ತೀಚೆಗೆ ಭಾಳ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಗ್ಳೂರು ಸೇಫ್ ಸಿಟಿ ಮಾಡಬೇಕು ಅಂತೇಳಿ ಭಾಳಷ್ಟು ಹಣ ಖರ್ಚು ಮಾಡಿ ಕ್ಯಾಮ್ರಾಗಳನ್ನ ಹಾಕಿ, ತಾವು ನೋಡಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿ, ಯಾವುದೇ ಭಾಗದಲ್ಲಿ ಏನೇ ಆದರೂ ಘಟನೆಗಳಾದರೂ ಕೂಡ ಅದನ್ನು ನೋಡ್ತಕ್ಕಂಥದ್ದು ಸೆಂಟ್ರಲ್ ಕಮಾಂಡ್ ಸೆಂಟರ್ಗೆ ಅದೆಲ್ಲ ಮಾಡ್ಕೊಂಡಿದ್ದೀವಿ. ಎಷ್ಟೋ ಒಂದಿಷ್ಟು ಉತ್ತಮ ಆಗಿದೆ ಅಂಥೇಳಿ ನನಗನ್ಸುತ್ತೆ. ನಮ್ಮ ರೆಸ್ಪಾನ್ಸ್ ಟೈಮು, ಈಗ ನಮ್ಮ ಹೊಯ್ಸಳಗಳಿದೆ, ಇಮಿಡಿಯೇಟಾಗಿ ಒಂದು 7-8 ಮಿನಿಟ್ಸ್ವರೆಗೂ ಅವ್ರಿಗೆ ರೆಸ್ಪಾನ್ಸ್ ಟೈಮ್ ಇದೆ. ಬಟ್ ಸರ್, ಈಗ ಈ ಶಂಕಿತ 2 CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಈ ನೇತ್ರ ಅನ್ನೋ ಕ್ಯಾಮ್ರಾದಿಂದ ಏನಾದ್ರು ಹೈ ರೆಸಲ್ಯೂಷನ್? ಇಲ್ಲ, ನಾವೆಲ್ಲ ಕ್ಯಾಮ್ರಾದಲ್ಲೂ ಈಗಾಗಲೇ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 40-50 ಕ್ಯಾಮ್ರಾಗಳನ್ನ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅವರು ಇದು ಮಾಡ್ಕೊಂಡಿದ್ದಾರೆ. ಈಗ ಬಸ್ಗಳು, ಉದಾಹರಣೆ ಒಂದು ಬಸ್ಸಲ್ಲಿ ಬಂದಿದೆ ಅಂತ ಮಾಹಿತಿ ಇದೆ. ನಾವು 26 ಬಸ್ಸು ಆ ಟೈಮ್ನಲ್ಲಿ ಹೋಗಿದೆ. ಅವರು ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನೂ ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ. ಅವನು ಬಂದಿದ್ದು ಬಸ್ಸು, ಅದರಲ್ಲಿ ಕೂಡ ಅವನು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕ್ಕೊಂಡಿದ್ದಾನೆ, ಇದನ್ನು ಏನದು ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅಲ್ಲೂ ಕೂಡ ಅಷ್ಟು ಕ್ಲಾರಿಟಿ ಆಗ್ತಿಲ್ಲ. ಸೊ ಅದರಿಂದ ಈಗ ನಾವು ಅನೇಕ ಟೆಕ್ನಿಕಲ್ ಡೀಟೇಲ್ಸ್ನ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಸಾರ್ವಜನಿಕವಾಗಿ. ಅದು ಸಿಗೋವರೆಗೂ, ಅದನ್ನು ಫೈಂಡ್ ಔಟ್ ಮಾಡೋವರೆಗೂ ನಾವು ಅನೇಕ ವಿಚಾರಗಳನ್ನು ಸಾರ್ವಜನಿಕವಾಗಿ ಶೇರ್ ಮಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ವಿ, ಎಲ್ಲವನ್ನೂ